ಪಾರ್ಟಿ ಏನಾದರೂ ಇಂಡಿಯಾದಲ್ಲಿದ್ದರೆ ಅದು ಕಾಂಗ್ರೆಸ್ ಪಾರ್ಟಿ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಫ್ರೀ ಕೊಡಬಾರ್ದು ಸರ್. ಯಾಕೆ ಸರ್? ಏನ್ ತಿನ್ನಲ್ವಾ ಸರ್ ಅವರು? ಏನ್ ತಿನ್ಲಿ ಬಿಡಿ, ನಮಗೆ ಕಷ್ಟ ಬಿದ್ದು ಜೀವನ ಮಾಡ್ಲಿ ಬಿಡಿ. ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ಪರವಾಗಿಲ್ಲ, ಕಾಂಗ್ರೆಸ್ ಪಕ್ಷ ಮಾತ್ರ ಅಧಿಕಾರಕ್ಕೆ ಬರಬೇಕು. ಈಗ ಬಿಜೆಪಿ ಸರ್ಕಾರ ಬರಬೇಕು, ಒಳ್ಳೇದಾಗಬೇಕು ಅಂದ್ರೆ. ಓಕೆ ಸರ್, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ. ಯಾಕೆ ಸರ್? ಯಾಕೆ ಅಂತಂತಂದ್ರೆ ಸೆಕ್ಯುಲರ್ ಪಾರ್ಟಿ ಈಸೆ ಕಾಂಗ್ರೆಸ್ ಪಾರ್ಟಿ. ಎಲ್ಲ ವರ್ಗದ, ಎಲ್ಲ ಧರ್ಮದ, ಎಲ್ಲ ಜಾತಿ ವರ್ಗಗಳನ್ನು ಸಮಾನ ತೂಕದಲ್ಲಿ ತಗೊಂಡು ಹೋಗ್ತಾ ಇರ್ತಕ್ಕಂಥ ಪಾರ್ಟಿ ಏನಾದರೂ ಇಂಡಿಯಾದಲ್ಲಿದ್ದರೆ ಅದು ಕಾಂಗ್ರೆಸ್ ಪಾರ್ಟಿ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು. ಅವರೇ ಆಗ್ತಾರೋ, ಅವ್ರ ಪಕ್ಷದಲ್ಲಿ ಯಾರಾದರೂ ಓಕೆ, ಖರ್ಗೆ ಅವರೇ ಆಗ್ಬೋದು. ಓಕೆ, ನಿಮ್ಮ ಮಂಡ್ಯದಲ್ಲಿ ಸರ್ ಯಾವ ಅಲೆ, ಈ MP ಎಲೆಕ್ಷನ್ ಯಾವ ಅಲೆ ಜಾಸ್ತಿ ಇದೆ? ಸದ್ಯಕ್ಕೆ ಈಗ ಅದು ಓಪನ್ ಸೀಕ್ರೆಟು, ಕಾಂಗ್ರೆಸ್ ಅಲ್ಲೇ ಎದ್ದಿದೆ, ಕಾಂಗ್ರೆಸ್ಗೆ ವೋಟ್ ಮಾಡೋದು. ಸರ್, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ಇನ್ನು ನರೇಂದ್ರ ಮೋದಿನಾದ್ರೂ ಒಳ್ಳೇದಿಲ್ಲ. ಯಾಕೆ ಸರ್? ಏನಕ್ಕೆ? ಎಲ್ಲದಕ್ಕೂ ಎಲ್ಲ ದೇಶ ರಕ್ಷಣೆ ಮಾಡ್ತಾ ಇರೋದು ಅವರೇನೆ. ಕಾಂಗ್ರೆಸ್ಸು ಇವು ಏನೇ ಬಂದ್ರು ಏನು ಪ್ರಯೋಜನ ಇಲ್ಲ. ಜನಕ್ಕೆ ಬಂದಿರೋದೆಲ್ಲ ಬರೀ ನಮಗೂ ಆಟೋದ್ರ ಬಾಡಿಗೆ. ಈಗ ಒಂದು ಬೋಣಿ ಮಾಡಿದ್ದೀವಿ, 40 ರೂಪಾಯಿ ಒಂದು ಬೋಣಿಗೆ. ಇಷ್ಟೊಂದು ಕದ್ದು ಬೆಳಗ್ಗೆ 9:30 ಬಂದು ಈಗ 1 ಗಂಟೆಗೆ ಒಂದು ಬೋಣಿ ಮಾಡಿದ್ದೀವಿ. ಏನು ಜೀವನಕ್ಕೆ ಕಷ್ಟ ಆಗಿದೆ. ಫ್ರೀ ಕೊಟ್ಟಿರೋದು ಏನೂ ಫ್ರೀ ಕೊಡಬಾರ್ದು ಸರ್. ಯಾಕೆ ಸರ್? ಗೇದ್ ತಿನ್ನಲ್ವಾ ಸರ್ ಅವರು? ಗೇದ್ ತಿನ್ಲಿ ಬಿಡಿ, ನಮಗೆ ಕಷ್ಟ ಬಿದ್ದು ಜೀವನ ಮಾಡಲಿ ಬಿಡಿ. ಬಸ್ಗೆ KEB ಬಿಲ್ಲು, ಅಕ್ಕಿ ಏನು ಕೊಡಬೇಕು? ಕೊಡು ಸರ್ಕಾರನೇ ಸಾಕು. ಮೋದಿ ಕೊಡ್ತಾ ಇರೋ ಅಕ್ಕಿನ ಅದೇ ಕೊಟ್ಟರೆ ಇವರು ಸಾಕು. ಸ್ಟೇಟಲ್ಲೂ ಕೊಡ್ತಾ ಇಲ್ಲ, ಸೆಂಟ್ರಲ್ ಒಂದೇ ಕೊಡ್ತಾ ಇರೋದು. ಏನು ಕೊಡ್ತಾ ಇದ್ದಾರೆ ಇವರು? ಕೊಡೋ ದುಡ್ಡು ಕೊಡ್ತಾ ಇಲ್ಲ. ಅದುವೇ 2 ತಿಂಗಳು ದುಡ್ಡು ಅಂತಾರೆ, 1 ತಿಂಗಳು ದುಡ್ಡು ಪೋಸ್ಟ್ಪೋನ್ ಮಾಡ್ತಾನೆ ಅವರು. ಯಾವ ದುಡ್ಡು ಕೊಡ್ತಾ ಇಲ್ಲ, ಏನೂ ಇಲ್ಲ. ಅವರು ಬರೀ ಮೋಸನೇ. ಕಾಂಗ್ರೆಸ್ ಸರ್ಕಾರ ಎಲ್ಲ ಪೂರ್ತಿ ಮೋಸನೇ. ಸರ್, ನಿಮ್ಮ ಮಂಡ್ಯದಲ್ಲಿ ಈ ಸಲ MP ಎಲೆಕ್ಷನಲ್ಲಿ ಯಾವ ಅಲೆ ಜಾಸ್ತಿ ಯಾವುದಿದೆ? ಹಳನೇ ಮೈತ್ರಿ ಕೊಟ್ಟಾನೆ ಜಾಸ್ತಿ, ಕುಮಾರಸ್ವಾಮಿನೇ ಜಾಸ್ತಿ. ಅವನೇ ಜಾಸ್ತಿ ಈ ಸರಿ ಗ್ಯಾರಂಟಿ 100%ಗೆ 101% ಅವರೇ ಕುಮಾರಸ್ವಾಮಿನೇ. ನಮಸ್ಕಾರ ಸರ್. ಸರ್, ನಮಸ್ತೆ. ನಿಮ್ಮ ಹೆಸರು ಹೇಳಿ. ರವೀನ್ ಕುಮಾರ್ ಅಂತ. ಸರ್, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಿದ್ದಾರೆ, ಬಟ್ ಅವ್ರ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡು, ಒಟ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ಪರವಾಗಿಲ್ಲ, ಕಾಂಗ್ರೆಸ್ ಪಕ್ಷ ಮಾತ್ರ ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮ ಬಯಕೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ ಬರಬೇಕು. ಈಗ ಎಲ್ಲ ರೈಟು ಅದು ಇದು ಜಾಸ್ತಿ ಮಾಡ್ಬಿಟ್ಟವ್ರೆಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದು ಇವಾಗ ನಾವೆಲ್ಲ ಚೆನ್ನಾಗಿ ಆಗಬೇಕು, ಒಳ್ಳೇದು ಆಗಬೇಕು ಅಂದ್ರೆ ದೇಶಕ್ಕೆ ನಮಗೆ ಅವರು ಇಬ್ಬರಲ್ಲಿ ಒಬ್ರು ಯಾರು ಬರ್ಬೇಕು ಸರ್. ಯಾವ್ದಲ್ಲಿ ಸರ್? ಪಕ್ಷಕ್ಕೆ ಯಾರು ಒಬ್ರು. ಅದು ಯಾರು ಬರಬೇಕು? ನರೇಂದ್ರ ಮೋದಿನೇ ಬರಬೇಕು. ನರೇಂದ್ರ ಮೋದಿ.